ಇದೇನಿದು? ಅರ್ಜುನ್ ಅವರ ಕುತ್ತಿಗೆಯಲ್ಲಿ ಯಾವುದೋ ಹೊಸದಾಗಿ ಸರ ಇರೋ ಹಾಗಿದೆಯಲ್ಲ. ಮನೆಯಿಂದ ಹೊರಟಾಗ ಕುತ್ತಿಗೆಯಲ್ಲಿ ಸರ ಇರಲಿಲ್ಲ ಅಲ್ವಾ? ಈಗ ತಾನೇ ಬಾಬಾ ಕದ್ದು ಮುಚ್ಚಿ ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡು ಮನೆಯಿಂದ ಹೊರಗಡೆ ಹೋದ್ರು. ಈ ಸರ ಯಾವುದು? ತುಂಬಾ ಚೆನ್ನಾಗಿದೆ. ನಾನು ಮನೆಯಿಂದ ಹೊರಡಬೇಕಾದ್ರೆ ಈ ಸರ ನೋಡ್ಲೇ ಇಲ್ವಲ್ಲ. ನೋಡೋಣ, ಕೊಡಿ ಹೇಗಿದೆ ಅಂತ. ಜಗದೀಶ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೊರಡೋಣವಾ? ಹೊತ್ತಾಗತ್ತೆ. ಆದರೆ ಇವತ್ತು ಬರೋದಕ್ಕಾಗಲ್ಲ, ನನಗೆ ಮುಖ್ಯವಾದ ಕೆಲಸ ಇದೆ. ಮತ್ತೆ ನಿನ್ನೆ ನೀವೇ ಪದೇ ಪದೇ ಹೇಳಿದ್ನ ಎಷ್ಟತಿ ಹೇಳ್ತೀರಾ? ನಿನ್ನೆ ಹೇಳ್ದೆ ಬರ್ತೀನಿ ಅಂತ, ಅದು ನೆನ್ನೆಗೆ. ಇವತ್ತು ಹೇಳ್ತಾ ಇದ್ದೀನಿ ತಾನೇ ಬರೋದಿಲ್ಲ ಅಂತ. ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಇಲ್ಲ ಇಲ್ಲ, ಇದೇನಿದು? ಇಂತಹ ಸೂಚನೆ ಸಿಗ್ತಾ ಇದೆಯಲ್ಲ. ನಾನಿಲ್ಲಿ ನನ್ನ ಮಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಇಂತಹ ಸೂಚನೆ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಮಗಳು ಅಮೃತ ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೊರಡೋಣವಾ? ಹೊತ್ತಾಗತ್ತೆ. ಆದರೆ ಇವತ್ತು ಬರೋದಕ್ಕಾಗಲ್ಲ, ನನಗೆ ಮುಖ್ಯವಾದ ಕೆಲಸ ಇದೆ. ಮತ್ತೆ ನಿನ್ನೆ ನೀವೇ ಪದೇ ಪದೇ ಹೇಳಿದ್ನ ಎಷ್ಟತಿ ಹೇಳ್ತೀರಾ? ನಿನ್ನೆ ಹೇಳ್ದೆ ಬರ್ತೀನಿ ಅಂತ, ಅದು ನೆನ್ನೆಗೆ. ಇವತ್ತು ಹೇಳ್ತಾ ಇದ್ದೀನಿ ತಾನೇ ಬರೋದಿಲ್ಲ ಅಂತ. ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಇಲ್ಲ ಇಲ್ಲ, ಇದೇನಿದು? ಇಂತಹ ಸೂಚನೆ ಸಿಗ್ತಾ ಇದೆಯಲ್ಲ. ನಾನಿಲ್ಲಿ ನನ್ನ ಮಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಇಂತಹ ಸೂಚನೆ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಮಗಳು ಅಮೃತ ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅರ್ಜುನ್ ಅವರೇ, ಏನೋ? ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಹೊರಡೋಣವಾ? ಹೊತ್ತಾಗತ್ತೆ. ಏನೋ ದೇವಸ್ಥಾನಕ್ಕ? ಹಾ, ನೀವೇ ಹೇಳಿದ್ರಲ್ಲ ಹೋಗ್ಬರೋಣ ಅಂತ. ನೆನ್ನೆ ಹೇಳಿರ್ಬೋದು, ಆದರೆ ಇವತ್ತು ಬರೋದಕ್ಕಾಗಲ್ಲ, ನನಗೆ ಮುಖ್ಯವಾದ ಕೆಲಸ ಇದೆ. ನಾನು ಬರೋದಕ್ಕಾಗಲ್ಲ, ನೀವು ಹೋಗಿ ಬನ್ನಿ. ಮತ್ತೆ ನಿನ್ನೆ ನೀವೇ ಪದೇ ಪದೇ ಹೇಳಿದ್ನ ಎಷ್ಟತಿ ಹೇಳ್ತೀರಾ? ನಿನ್ನೆ ಹೇಳ್ದೆ ಬರ್ತೀನಿ ಅಂತ, ಅದು ನೆನ್ನೆಗೆ. ಹೇಳ್ತಾ ಇದ್ದೀನಿ ತಾನೇ ಬರೋದಿಲ್ಲ ಅಂತ. ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಏಯ್, ಏನಾಗಿದ್ಯೋ ನಿನಗೆ? ಯಾಕೆ ಇಷ್ಟೊಂದು ವರ್ಟಾಗಿ ನಡ್ಕೋತಾ ಇದೀಯ ಅವಳ ಹತ್ರ? ನಿನ್ನೆ ನೀನು ಬರ್ತೀನಿ ಅಂತ ಹೇಳಿದಿಕ್ ತಾನೆ ಅವಳು ಇಷ್ಟೊಂದು ಸಂಭ್ರಮವಾಗಿ ರೆಡಿ ಆಗಿರೋದು. ಈಗ ನೀನ್ ಬರಲ್ಲ ಅಂದ್ರೆ ನಿನ್ನ ವರ್ತನೆ ನಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಕೊಡು. ದಿನೇ ದಿನೇ ನೀನು ತುಂಬಾ ಬದಲಾಗ್ತಿದ್ಯಾ. ನೋಡು, ಕಣ್ಬಿಟ್ಟು ನೋಡು ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ. ಆ ಥರ ಏನೂ ಇಲ್ಲ ಅಜ್ಜಿ. ಬದಲಾಗೋದಕ್ಕೆ ನಾನೇನು ಹವಾಮಾನ ವರದಿನ? ಸರಿ, ಬನ್ನಿ ಹೊರಡೋಣ. ಬೇಕಾಗಿಲ್ಲ. ಬಲವಂತ ಮಾಡಿ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನಾನೊಬ್ಳೇ ಹೋಗ್ತೀನಿ. ಅಬಾಬಾಬಾಬಾಬಾ, ನನ್ನ ಹೆಂಡತಿಗೆ ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ. ಏನೋ ಹೆಂಡತಿ ಅಂತ ಸ್ವಲ್ಪ ಕಾಲೆಳೆದು ತಮಾಷೆ ಮಾಡೋಣ ಅಂತ ನೋಡಿದ್ರೆ ಅದನ್ನು ಇಷ್ಟೊಂದು ಗಂಭೀರವಾಗಿ ತಗೊಳ್ಳೋದ? ಬಾ, ನಾನೇ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಕ್ಷಮಿಸಿ, ನಾನೇ ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಿ, ಎಲ್ಲ ಹೊರಡಿ ಹೊರಡೋಣ. ಅಜ್ಜಿ, ಅತ್ತೆ, ನೀವಿಲ್ಲಿ? ನಾನು ಹೊರಡ್ತೀನಿ. ಏನು? ಅಜ್ಜಿ, ಅತ್ತೆ, ನೀವಿಲ್ಲಿ? ನಾನು ಹೊರಡ್ತೀನಿ. 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 ಅಜ್ಜಿ, ಅತ್ತೆ
ನನಗೆ ಯಾಕೋ ತುಂಬ ಹಿಂಸೆ ಆಗ್ತಿದೆ. ಇವ್ರು ನನ್ನ ಅರ್ಜುನ್ ಅವರಲ್ಲ ಅಂತ ಅನುಮಾನ ಬರ್ತಿದೆ. ಪರಮೇಶ್ವರ, ಈ 11 ವರ್ಷಗಳಲ್ಲಿ ನನ್ನವರನ್ನ ಕಳ್ಕೊಂಡು ಬರೀ ಕೈಯಲ್ಲಿ ಬಂದು ನಿನ್ನ ಮುಂದೆ ನಿಂತಿದ್ದೀನಿ. ನನಗಾಗಿರೋ ಅನ್ಯಾಯಗಳಿಗೆ ಪ್ರತ್ಯುತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ರು ನನ್ನ ಶಕ್ತಿಗಳನ್ನ ಕಳ್ಕೊಂಡು ಯಾಕಮ್ಮ ಅಮೃತ, ನಾವೆಲ್ಲರೂ ಇಷ್ಟು ಖುಷಿಯಾಗಿ ತಮಾಷೆ ಮಾಡ್ತಾ ಮಾತಾಡ್ತಾ ಇದ್ರೆ ನೀನ್ ಮಾತ್ರ ಯಾವುದೋ ಯೋಚನೆ ಮುಳುಗೋಗಿದ್ಯಾ? ಮೈ ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ, ಯಾಕೋ ಒಂಥರ ಆತಂಕ ಆಗ್ತಿದೆ ಇದ್ದಕ್ಕಿದ್ದ ಹಾಗೆ. ಆತಂಕನಾ? ಯಾವ ವಿಷಯಕ್ಕೆ? ಅಲ್ಲ ಅಮೃತ, ಎಲ್ಲ ಸರಿ ಹೋಗ್ತಿದ್ಯಲ್ಲ, ಇನ್ನೇನು ಆತಂಕ? ಅದೇನೋ ಗೊತ್ತಿಲ್ಲ ಅಜ್ಜಿ, ಮನ್ಸಲ್ಲಿ ಏನೋ ಒಂಥರ ಕಸವಿಸಿ, ಯಾವುದನ್ನು ಪಡ್ಕೋತಾ ಇದ್ದೀನಿ ಮತ್ಯಾವುದನ್ನು ಕಳ್ಕೊತಾ ಇದ್ದೀನಿ ಅನ್ನೋ ಆ ಭಾವನೆ ಇದ್ದಕ್ಕಿದ್ದ ಹಾಗೆ ಬರ್ತಿದೆ. ನಿನ್ನ ಶೇಷನೇ ನನ್ನನ್ನ ಇಲ್ಲಿ ಕಳ್ಸಿರೋದು. ನಿನ್ನ ಕೊಲ್ಲೋದಕ್ಕೆ ಅಂತಾನೆ ಮುಹೂರ್ತ ಇಟ್ಟು ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಕಣದಲ್ಲೂ ವಿಷ ತುಂಬಿಕೊಂಡಿರೋ ನೀನೆಲ್ಲಿ? ಮನಸ್ಸಿಗೆ ತುಂಬಾ ಪ್ರೀತಿಯ ಸುದೆ ತುಂಬಿಕೊಂಡಿರೋ ನನ್ನ ಅಮೃತ ಅವರಲ್ಲಿ. ನೀನು ಕೆಟ್ಟು ಹುಳು ಅಷ್ಟೇ. ಏನಂದೆ? ಕೆಟ್ಟು ಹುಳು ಅಂದ್ಯಾ? ರಾಮು ಅವರೇ, ಕೆಲವೊಂದು ವಿಷಯನ ನಾನು ನಿಮ್ಮ ಹತ್ರ ಮಾತ್ರ ಹೇಳ್ಕೊಡೋಕೆ ಸಾಧ್ಯ. ನಾನು ಬರೆದು ತೋರಿಸೋದನ್ನ ನೀವು ಮಾತ್ರ ಓದಬೇಕು ಅನ್ನೋದು ನನ್ನ ಆಸೆ. ಹೇಳಿ, ನನ್ನ ಆಸೆ ತಪ್ಪಾ? ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಅಲ್ಲಿ ಏನೇನು ಖರ್ಚಾಗತ್ತೋ ಅದೆಲ್ಲ ಇಲ್ಲೇ ಕೊಟ್ಬಿಡಿ. ಕೂತ್ ಕಡೆನೆ ಎಲ್ಲರೂ ಬಂದು ಉಪಚಾರ ಮಾಡ್ತಾರೆ ಅಂತ ಅನ್ಕೋಬೇಡಿ. ಮನೆ ಕೆಲ್ಸಕ್ಕೂ ಕೈ ಹಾಕಿ. ಸುಮತಿ, ಈಗಲೇ ನಿರ್ಧಾರ ಮಾಡ್ಬಿಡೋಣ ಯಾವ ಕೆಲಸ ಯಾರ್ಯಾರು ಮಾಡಬೇಕು ಅಂತ. ಕುಡ್ಸೋದು ಗಿರ್ಜಮ್ಮ ಮಾಡ್ಬಿಡ್ಲಿ, ಸಾರ್ಸೋದು ಮಂಗಳ ಮಾಡ್ಬಿಡ್ತಾಳೆ. ಏನ್ ಗಿರ್ಜಮ್ಮ ನಿಂತ್ಬಿಟ್ರಲ್ಲ? ಪರ್ಕೆ ಎಲ್ಲಿದೆ ರೇವತಿ? ಅವ ಸದಾನಂದ ರಾಯರು ಅಂತ, ಅವರಿಗೆ ಒಬ್ಳ ಮಗಳಿದ್ದಾಳ, ಗೌರಿ ಅಂತ. ಒಂದ್ಸರ್ತಿ ಸೂರಜನ್ ಕರ್ಕೊಂಡು ಹೋಗಿ ಹುಡುಗಿ ತೋರಿಸ್ಕೊಂಡು ಬಾ. ಗೌರಿ ಫಾರಿನ್ನಾಗ ಓದಿರೋ ಹುಡುಗಿ, ನಮ್ಮ ಸಾಗರ್ನೆಲ್ಲೋ ನೋಡ್ಯಾಳಂತ. ಅದಕ್ಕೆ ಅವರಪ್ಪ ಬಂದು ನನ್ನ ಮುಂದೆ ಕೇಳಿದ್ರು, ನಿಮ್ಮ ಸಾಗರಿಗೆ ಗೌರಿನ ತಂದ್ಕೋತೀರೇನೋ ಅಂತ.
ಇವತ್ತು ನೀನು ತುಂಬ ಕುಡ್ದಿದ್ಯಾ, ನಮ್ಮ ಮನೇಲೇ ಇರು. ನೋ ನೋ ಐ ಹ್ಯಾವ್ ಟು ಗೋ. ಮನೇಲಿ ಚೆನ್ನಾಗಿ ಕಾಯ್ತಾ ಇರ್ತಾಳೆ, ಇಲ್ಲಾಂದ್ರೆ ಅವಳು ಮನೆ ಮಾಡ್ಬಿಡ್ತಾಳೆ. ನಾವೀ ಮನೆ ಮಾರ್ತಾ ಇದ್ದೀವಿ. ಏನಿವಾಗ ಏನಿವಾಗನಾ? ಯಾರನ್ನ ಕೇಳಿ ಮನೆ ಮಾರಕ್ ಹೊಟ್ಟಿದ್ಯಾ ನೀನು? ಈ ಮನೆ ನಂದು. ಶ್ರವಂತ್ ಮತ್ತೆ ಮ್ಯಾನೇಜರ್ ಪ್ಲಾನ್ ಮಾಡ್ಕೊಂಡಿದ್ದ ಪ್ರಕಾರ ಒಂದು ವೇಳೆ ಈ ವಿಷಯ ಆಚೆ ಬಂದರೆ ಈ ಕೊಲೆ ಮಾಡಿಸಿದ್ದು ನಯನಾನೇ ಅಂತ ಹೇಳು ಅಂತ ಸೆಕ್ಯೂರಿಟಿಗೆ ಹೇಳಿದ್ರು. ಅದರಂತೆ ಈ ಸೆಕ್ಯೂರಿಟಿ ನಯನಾನೇ ಕೊಲೆ ಮಾಡಿಸಿದ್ದು ಅಂತ ನಮ್ಮ ಹತ್ರ ಸ್ಟೇಟ್ಮೆಂಟ್ ಕೊಟ್ಟರು. ಏನ್ರಿ? ಮನೆಯಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಡೈರಿ ಸಿಕ್ತು ಸರ್. ಊರಿಂದ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಯಾರು ನಮಗೆ ಸಹಾಯ ಮಾಡಕ್ ಬರ್ತಿಲ್ಲ. ಕೆಲವರಂತೂ ವಿರೂಪಾಕ್ಷಿ ಶಾಸ್ತ್ರಿಗಳಿಗೆ ಹೆದರಿ ಏನಾದ್ರು ಒಂದು ಕಾರಣ ಹೇಳ್ತಾರೆ. ಭಿಕ್ಷಾಂ ದೇಹಿ ಕೃಪಾವಲಂಬನ ಕರಿ ಮಾತಾನ್ನ ಪೂರ್ಣೇಶ್ವರಿ.